ಈ ವರ್ಷ ನೀನು ಓಂ ಬರೆಯೋಕೆ ಸಾಧ್ಯ ಇಲ್ಲ. ಯಾಕೆ ತಮಾಷೆ ಮಾಡ್ತಿದ್ಯಾ? ಪ್ರತಿ ವರ್ಷ ಓಂ ಬರೆಯೋದು ನಿಮ್ಮಮ್ಮನೇ ಅಲ್ವಾ? ಹೊಸದಾಗೇನು ನೀನು ಬೇಡ ಅಂತಿದ್ಯಾ? ಅದೇ ಅತ್ತೆ ನನ್ನ ಕಷ್ಟ. ನೋಡು ಅಜ್ಜಿ, ಯಾವಾಗ್ಲೂ ನಮ್ಮಮ್ಮನ ಕೈಯಿಂದಾನೇ ಎಲ್ಲ ಕೆಲಸ ಮಾಡಿಸ್ತೀಯ. ಎಲ್ಲ ವಿಷಯದಲ್ಲೂ ನಮ್ಮಮ್ಮನ್ನೇ ಮುಂದೆ ನಿಲ್ಲಿಸ್ತೀಯ. ಮನೆಯಲ್ಲಿ ಅತ್ತೇನೂ ಇದ್ದಾರೆ. ಯಾವತ್ತಾದ್ರೂ ಅವ್ರ ಕೈಯಿಂದ ಏನಾದ್ರೂ ಮಾಡಿಸಿದ್ಯಾ? ಅವ್ರ ಪಕ್ಕದಲ್ಲಿ ಚಿಕ್ಕಮ್ಮನೂ ಇದ್ದಾರೆ. ಮಗಳಾಗಿ ನನ್ ಕೈಯಾರೆ ಮಾಡಿಸ್ತಿಲ್ವಲ್ಲ ಅಂತ ಅತ್ತೆ, ಮನೆ ಸೊಸೆಯಾಗಿ ನನ್ ಕೈಯಿಂದ ಮಾಡಿಸ್ತಿಲ್ವಲ್ಲ ಅಂತ ಚಿಕ್ಕಮ್ಮ. ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೆ. ಅವರಿಬ್ರಿಗೂ ಒಂದ್ ಅವಕಾಶ ಕೊಡ್ಬೇಕಲ್ವಾ? ಅದೇನಮ್ಮ ಹಾಗಂತಿದ್ಯಾ? ಅಜ್ಜಿ, ಇಷ್ಟು ವರ್ಷ ಅದ್ ಹೇಗೋ ನಡ್ಕೊಂಡ್ ಬಂದಿದೆ. ಆದ್ರೆ ಈ ವರ್ಷ ಮಾತ್ರ ನಮ್ಮತ್ತೆಗೆ ಚಿಕ್ಕಮ್ಮಂಗೆ ನ್ಯಾಯ ಸಿಗ್ಲೇಬೇಕು. ಈ ಸಲ ಅವರಿಬ್ರೇ ಪುಸ್ತಕದ ಮೇಲೆ ಓಂ ಬರೀತಾರೆ. ನಾವ್ ಯಾಕೆ ಬರಿಬೇಕು? ಅದೇನಮ್ಮ, ಎಷ್ಟೋ ವರ್ಷಗಳಿಂದ ಅನುಪಮನೆ ಅಲ್ವಾ ಮಾಡ್ತಿದ್ದಾಳೆ. ಯಾವತ್ತು ಯಾವ ತೊಂದ್ರೆನೂ ಬಂದಿಲ್ಲ. ಇವಾಗ ಕೈ ಬದಲಾಯಿಸೋದು ಯಾಕೆ? ಬದಲಾಯಿಸ್ಬೇಕು ಅಜ್ಜಿ. ಬದಲಾಯಿಸಿಲ್ಲ ಅಂದ್ರೆ ಹೇಗೆ? ನಮ್ಮತ್ತೆ ಕೈಯಿಂದ ಮಾಡ್ಸಿದ್ರೆ ಏನಾದ್ರೂ ತಪ್ಪಾಗುತ್ತಾ? ಕೆಟ್ಟದಾಗುತ್ತೇನೋ ಅಂತ ಅನ್ಕೊಳ್ಳೋದಕ್ಕೆ? ಮನೆ ಮಗಳಿಗೆ, ಮನೆ ಸೊಸೆಗೆ ಬೇಜಾರ್ ಮಾಡಿದ್ರೆ ನಿಮ್ಗೂ ಒಳ್ಳೇದಲ್ಲ ಅಲ್ವಾ? ಅಷ್ಟಕ್ಕೂ ನಮ್ಮಮ್ಮಂಗೂ ಅತ್ತೆಗೂ ಸರಿ ಹೊಂದದೇ ಇರೋಕೆ ಕಾರಣ ಏನು ಅಂತ ಗೊತ್ತಾ? ಇಲ್ಲಿ ನೋಡಿ, ಇಂಥ ಕೆಲ್ಸಗಳಲ್ಲಿ ನಮ್ಮಮ್ಮನ್ನೇ ಮುಂದೆ ನಿಲ್ಸೋದಕ್ಕೆ. ಅದಕ್ಕೆ ಇವತ್ತಿಂದ ಅವ್ರಿಗೆ ಆ ಕೊರತೆ ಕಾಣಿಸ್ದೇ ಇರೋ ಹಾಗೆ ಮಾಡಿಸ್ಬೇಕು ಅನ್ಕೊಂಡಿದೀನಿ. ಅಮ್ಮ, ಅರಿಶಿನ ಕುಂಕುಮದಲ್ಲಿ ಏನೋ ಮಿಕ್ಸ್ ಮಾಡೋದನ್ನ ನಾನು ನೋಡಿದ್ದೀನಿ. ನೀನ್ ಕಾಮಾಗಿರೋ. ನಿಜನೇ ಅಲ್ವಮ್ಮ? ಕಲ್ಯಾಣಿ ಹೇಳಿದ್ರಲ್ಲಿ ತಪ್ಪೇನಿದೆ? ನನಗಂತೂ ಇದ್ರ ಮೇಲೆಲ್ಲ ಆಸೆನೇ ಇಲ್ಲ. ಇವರಿಬ್ರ ಕೈಯಲ್ಲೇ ಮಾಡಿಸಿದ್ರೆ ಮೊದಲಿನ ಹಾಗೆ ಒಳ್ಳೇದೇ ಆಗುತ್ತೆ. ಈ ಸಾರಿ ಅವರಿಬ್ಬರಿಗೆ ಅವಕಾಶ ಕೊಡಿಮ್ಮ, ಇಲ್ಲ ಅಂತ ಹೇಳ್ಬೇಡಿಮ್ಮ. ದಮಯಂತಿ, ನೀನ್ 6 ಪುಸ್ತಕಗಳಿಗೆ, ಪಲ್ಲವಿ 6 ಪುಸ್ತಕಗಳಿಗೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ. ಕಲ್ಯಾಣಿ, ನೀನು ನಿಮ್ಮಮ್ಮನ ಬಗ್ಗೆ ಹಾಗೆ ಮಾತಾಡೋದು ಪದ್ಧತಿ ಅಲ್ಲ. ದಮಯಂತಿ ಆಂಟಿ ಅವ್ರು ಏನಾದ್ರೂ ಕೇಳಿದ್ರಾ? ಇಲ್ಲ ಅಲ್ವಾ? ಯಾಕೆ ಹೊಸ ಅಭ್ಯಾಸಗಳು? ಪ್ರತಿ ವರ್ಷ ನಡೆಯೋ ಹಾಗೆ ನಿಮ್ಮಮ್ಮನ ಕೈಯಿಂದನೇ ಮಾಡ್ಸೋಣ. ನಮ್ಮತ್ತೆ ಮನ್ಸೇನು ಅಂತ ನನಗ್ ಗೊತ್ತು. ಬಾಯ್ ಬಿಟ್ಟು ಹೇಳ್ದೆ ಇದ್ರು ಮನ್ಸಿಗೆ ಬೇಜಾರಾಗಿರುತ್ತೆ. ಮನೆ ಮಗಳು ಬೇಜಾರ್ ಮಾಡ್ಕೊಳ್ಳೋದು ಮನೆಗೆ ಒಳ್ಳೇದಲ್ಲ. ಅಷ್ಟಕ್ಕೂ ಹೊಸದಾಗಿ ಬಂದಿರೋ ನಿನಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ನೀನ್ ಸ್ವಲ್ಪ ಕಾಮಾಗಿರು. ಅತ್ತೆ,
ಇಷ್ಟಪಟ್ಟು ಕುಬೇರ ಪೂಜೆನ 1000 ಸಲ ಮಾಡೋ ಅಷ್ಟು ಕುಂಕುಮ ರೆಡಿ ಮಾಡಿದಿರಲ್ಲ, ನೀವೇ ಬರೀರಿ. ಆದ್ರೆ ನಾನ್ ಬರಿಬೇಕು ಅಂದ್ರೆ ಗ್ಲೌಸ್ ಬೇಕು. ಏನು, ಕೈಗೆ ಗ್ಲೌಸ್ ಬೇಕಾ? ಓಹೋ, ವಿದೇಶದಿಂದ ಬಂದಿರೋದು ನೀನಾ ಕಲಾವತಿನ? ಎಲ್ಲ ಹೊಸ ಹೊಸ ವೇಷ ಹಾಕ್ತಿದ್ಯಾ? ಅರಿಶಿನ ಕುಂಕುಮ ಅನ್ನೋದು ಅಮ್ಮನವರ ಪ್ರತಿರೂಪಗಳು. ನಮ್ ಕೈಯಾರೆ ನಾವೇ ತಗೋಬೇಕು, ಬರಿಬೇಕು. ಶುರು ಮಾಡಿ. ಅಮ್ಮ, ತಗೊಮ್ಮ ಪಲ್ಲವಿ, ತಗೋ ದಮಯಂತಿ. ಮೊದಲು ಅರಿಷ್ಟ ಹಚ್ಚಿ ಓಂ ಬರೀರಿ. ಅಲ್ವಾ ಅತ್ತೆ? ಹೌದು ಅಲ್ವಾ ಚಿಕ್ಕಮ್ಮ? ಹೌದು ಹೌದು. ನೋಡಿದ್ರ, ಇಷ್ಟು ವರ್ಷಗಳಿಂದ ಇವರಿಬ್ರು ಮನ್ಸಲ್ಲೇ ಬಚ್ಚಿಟ್ಕೊಂಡಿದ್ದ ನೋವುಗಳು ಇವತ್ತು
ಕಣ್ಣೀರಿನ ರೂಪದಲ್ಲಿ ಆಚೆ ಬರ್ತಾ ಇದೆ. ನಮಗೂ ಈಗ ನ್ಯಾಯ ಸಿಕ್ತು, ನಮ್ಮವರೆಲ್ಲ ನಮ್ಮನ್ನ ಗುರ್ತಿಸಿದ್ರಲ್ಲ ಅಂತ ಸಂತೋಷ ಮಾವ. ಅದು ಆ ಕಣ್ಣೀರನ್ನು ತಡೆಯಕ್ ಹೋಗ್ಬೇಡಿ, ಹಾಗೆ ಅತ್ತೆ ಮಾಡ್ತಿರೋ ಕೆಲ್ಸನೂ ತಡೆಯಕ್ ಹೋಗ್ಬೇಡಿ. ಅತ್ತೆ, ಚಿಕ್ಕಮ್ಮ, ನೀವು ಮುಂದುವರ್ಸಿ. ಅಮ್ಮ, ಯಾವಾಗ್ಲೂ ಕಿರ್ಚೋದು, ಕೋಪ ಮಾಡ್ಕೊಳ್ಳೋದು ಬಿಟ್ರೆ ನಿನ್ ಕಣ್ಣಲ್ಲಿ ಕಣ್ಣೀರು ಯಾವತ್ತೂ ನೋಡಿರ್ಲಿಲ್ಲ. ನೀನ್ ಹೀಗೆ ಅಳ್ತಿದ್ರೆ ಚೆನ್ನಾಗಿರಲ್ಲಮ್ಮ. ನಿನ್ ಖುಷಿನ ಕಂಟ್ರೋಲ್ ಮಾಡ್ಕೋ. ಏನೋ ಇವಳಿಗೆ ಸಂತೋಷ ಆದ್ರೂ ನೋವಾದ್ರೂ ಏನ್ ಬಂದ್ರೂ ತಡ್ಕೊಳಲ್ಲ. ಮುಂದುವರ್ಸಿ, ಪೂಜೆ ಮಾಡಬೇಕು. ಅಮ್ಮ ಕಲ್ಯಾಣಿ, ನೀನು ಶೌರ್ಯ ಇಬ್ರು ಪೂಜೆ ಕೂತ್ಕೊಂಡು ಪೂಜೆನ ಶುರು ಮಾಡಿ. ಈ ವರ್ಷ ಪುಸ್ತಕದಲ್ಲಿ ಓಂ ಅಂತ ಅಷ್ಟು ಸಲ ಬರ್ದಿರೋದು ನೀವಾಗಿರೋದ್ರಿಂದ ಈಗ ನಿಮ್ ಕೈಯಾರೆ ನಮ್ಮಮ್ಮ ಮಾಡೋ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂತ, ಈ ಮನೆ ನೆಮ್ಮದಿಯಾಗಿರ್ಬೇಕು ಅಂತ ನೀವೇ ಹೇಳಿ. ನಮ್ಮ ಅನುಪಮ್ಮ ಮಾಡೋ ವ್ಯಾಪಾರ ಚೆನ್ನಾಗಿರ್ಬೇಕು, ಈ ಮನೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನನಗೆ ಯಾವ್ದೋ ಫೋನ್ ಬಂತು ಅನ್ಸತ್ತೆ. ಅದು ನಿಮ್ ಫೋನ್ ಅಲ್ಲ, ನನಗ್ ಬಂದಿರೋದು. ಈ ಹೊಸ ಬಟ್ಟೆಗಳು ನಿಮ್ಮಿಬ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕೊಳ್ಳಿ. ಸರಿ ಅಜ್ಜಿ. ತಗೊಳಪ್ಪ. ಏನಜ್ಜಿ, ಭಾವನಿಗೆ ಕಲ್ಯಾಣಿಗೆ ಅಷ್ಟೇನಾ, ನನಗಿಲ್ವಾ? ಕೊಡ್ಬೇಕು ಅಂದ್ರೆ ಮನೆ ತುಂಬಾ ಸೀರೆ ಇದೆ, ಆದ್ರೆ ನೀನ್ ಸೀರೆನ ಉಟ್ಕೋತ್ಯಾ? ಮೊನ್ನೆ ಲಂಗ ದಾವಣಿ ಹಾಕೊಂಡಿರ್ಲಿಲ್ವಾ? ಯಾಕೆ ಉಟ್ಕೊಳ್ಳಲ್ಲ? ಈ ಸರಿ ಸೀರೆ ಉಟ್ಕೊಳ್ತೀನಿ. ನೀನ್ ಸೀರೆ ಉಟ್ಕೋತೀನಿ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆಯಮ್ಮ? ತಗೋ.
ಈ ಸೀರೆ ನಿನಗೆ ಚೆನ್ನಾಗಿರುತ್ತೆ, ತಗೋ. ನೀನ್ ಕೊಡೋದಲ್ಲ, ನನಗೆ ಭಾವನ್ ಕೈಯಿಂದ ಕೊಡ್ಸು. ಕಲ್ಯಾಣಿ, ಕಲಾವತಿ ನಿನ್ಗೆ ಆಟ ಆಡಿಸ್ಬೇಕು ಅಂತ ಹಾಗೆ ಹೇಳ್ತಿದ್ದಾಳೆ. ಅಮ್ಮ ಕಲಾವತಿ, ಎಲ್ಲಾದ್ರೂ ಭಾವನ್ಗೆ ಆಟ ಆಡಿಸ್ತಾರೆ ಹೊರತು ಅಕ್ಕನ್ಗಲ್ಲ. ಹೌದು ಅಜ್ಜಿ, ನಿಜವಾಗ್ಲೂ ನನಗೆ ಈ ತರ ತಂಗಿ ಇದ್ದಿದ್ರೆ ಈ ತರ ಓವರ್ ಆಕ್ಟಿಂಗ್ ಮಾಡ್ತಿರ್ಲಿಲ್ಲ. ನಾನು ಹೀಗೆ ಮಾಡ್ತೀನಿ, ಯಾಕಂದ್ರೆ ನಿನಗಿಂತ ಮೊದಲು ಭಾವ ನನಗೆ ಸ್ನೇಹಿತ. ಭಾವ, ನಿನ್ ಕೈಯಾರೆ ಕೊಡು. ಏನ್ ಭಾವ, ಕಲ್ಯಾಣಿ ನೋಡ್ತಿದ್ಯಾ? ಏನ್ ಕಲ್ಯಾಣಿ, ಕಣ್ಣಲ್ಲೇ ಕೊಡ್ಬೇಡ ಅಂತ ಸನ್ನೆ ಮಾಡ್ತಿದ್ಯಾ? ಭಾವನ್ ಮೇಲೆ ನಿನ್ಗೆ ಡೌಟಾ? ಇಲ್ಲ ಅಂದ್ರೆ ಭಾವನ್ ನಾನು ಎತ್ಕೊಂಡು ಹೋಗ್ತೀನಿ ಅನ್ನೋ ಭಯನಾ? ಕನ್ಸಲ್ಲೂ ನನ್ಗಂತ ಭಯ ಇಲ್ಲ. ಆಫೀಸರ್, ನೀವೇ ಕೊಡಿ. ಒಟ್ನಲ್ಲಿ ಪೂಜೆ ಆಗೋಯ್ತು. ಪಂಚಾಮೃತನ ಸಮರ್ಪಿಸಿದ ಮೇಲೆ ಆರತಿ ಮಾಡಬೇಕು. ಆಮೇಲೆ ಇವತ್ತು ನಾನು ಹೇಳ್ತೀನಿ ಅಂದ ನನ್ನ ಮನಸ್ಸಿನ ಮಾತನ್ನ ಎಲ್ರಿಗೂ ಹೇಳ್ತೀನಿ. ಅನುಪಮ, ಬಾಮ್ಮ, ಪಂಚಾಮೃತನ ಸಿದ್ಧ ಮಾಡೋಣ. ಆಂಟಿ, ಚಿಕ್ಕಮ್ಮ, ಇರಿ ಇರಿ, ಇಲ್ಲಿ ಬನ್ನಿ, ಕುತ್ಕೊಳ್ಳಿ. ಒಂದ್ ನಿಮಿಷ. ಇದ್ಲು ಕೊನೆ ಕ್ಷಣದಲ್ಲಿ ನಮ್ಮನ್ ಯಾಕೆ ಸಿಕ್ಕಾಕ್ಸಿದ್ಲು ಅರ್ಥ ಆಗ್ತಿಲ್ಲ.